ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಬದುಕಿನಲ್ಲಿ ಭರವಸೆಯನ್ನು ಕಳೆದುಕೊಂಡರೆ ನೋವಿನಿಂದ ಹೊರಬರಲು ಸಾಧ್ಯವಿಲ್ಲ. ಜೀವನದಲ್ಲಿ ಪ್ರಯತ್ನ ಪಡದೆ ಇದ್ದರೆ ನೋವಿನಿಂದ ಹೊರಬರಲು ಸಾಧ್ಯವಿಲ್ಲ. ಗೊತ್ತಾಯ್ತಾ? ಬದುಕಿನಲ್ಲಿ ನಾವು ಭರವಸೆಯನ್ನು ಕಳೆದುಕೊಳ್ಬೇಕಾದ್ರೆ, ನೋವಿನಿಂದ ಹೊರಬರಲು ಸಾಧ್ಯವಿಲ್ಲ. ಜೀವನದಲ್ಲಿ ಪ್ರಯತ್ನ ಪಡದೆ ಇದ್ದರೆ ನಾವು ನೋವಿನಿಂದ ಹೊರಬರಲು ಸಾಧ್ಯ ಆಗೋದಿಲ್ಲ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಜಗತ್ತಿನಲ್ಲಿ ಅಧರ್ಮ ಹೆಚ್ಚಾದಾಗ ಏನಾಗತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಧರ್ಮದ ಸ್ಥಾಪನೆಗಾಗಿ ಮತ್ತು ಸಜ್ಜನರ ರಕ್ಷಣೆಗಾಗಿ ವಿಷ್ಣುವು ಈ ಭೂಮಿಯ ಮೇಲೆ ವಿವಿಧ ರೂಪಗಳಲ್ಲಿ ಅವತರಿಸುತ್ತಾನೆ ಎಂಬ ನಂಬಿಕೆ ಇದೆ. ಇದು ಕೇವಲ ಧಾರ್ಮಿಕ ನಂಬಿಕೆಯಷ್ಟೇ ಅಲ್ಲದೆ ಆಧುನಿಕ ಜೀವ ವಿಕಾಸದಲ್ಲಿ ಸಿದ್ಧಾಂತಕ್ಕೆ ಹತ್ತಿರವಾಗಿದೆ ಎಂದು ಕೂಡ ಹೇಳಲಾಗುತ್ತದೆ. ಮತ್ಸ್ಯ ಅವತಾರ ಅಂದರೆ ಮೀನು. ಸತ್ಯಯುಗದಲ್ಲಿ ಸಂಭವಿಸಿದ ಮಹಾಪ್ರಳಯದಿಂದ ವೇದಗಳನ್ನು ಮತ್ತು ಸೃಷ್ಟಿಯ ಬೀಜಗಳನ್ನು ರಕ್ಷಿಸಲು ವಿಷ್ಣುವು ಮಹಾಮೀನಿನ ರೂಪದಲ್ಲಿ ತಾಳಿದನು. ಹಯಗ್ರೀವ ಎಂಬ ಅಸುರನು ಕದ್ದಿದ್ದ ವೇದಗಳನ್ನು ಮರಳಿ ತರುವುದು ಮತ್ತು ವೈವಸ್ವತವನ್ನು ಹಾಗೂ ಸಪ್ತಋಷಿಗಳನ್ನು ಪ್ರಳಯದಿಂದ ರಕ್ಷಿಸುವುದು. ನೀರಿನಲ್ಲಿ ಜೀವನದ ಮೊದಲು ಉಗಮ ಜಲಚರ. ಕೂರ್ಮ ಅವತಾರ ಅಂದರೆ ಆಮೆ. ಹಿನ್ನೆಲೆ ಏನೆಂದರೆ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನು ಮಂಥರ ಅಂದರೆ ಕಡಿಯುವಾಗ ಮಾಡುವಾಗ ಮಂಥರ ಪರ್ವತದ ಸಮುದ್ರದಲ್ಲಿ ಮುಳುಗತೊಡಗಿತು. ಉದ್ದೇಶ ಏನೆಂದರೆ ವಿಷ್ಣುವು ದೈತ್ಯಾಕಾರದ ಆಮೆಯಾಗಿ ಮಂದರ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಒತ್ತು ಸ್ಥಿರವಾಗಿ ನಿಲ್ಲಿಸಿದನು. ವಿಕಾಸದ ಸಂಕೇತ. ನೀರಿನಿಂದ ಭೂಮಿಗೆ ಜೀವಿಗಳು ಸ್ಥಳಾಂತರ ಅಂದರೆ ಉಭಯಚರಗಳು ಆಗತ್ತೆ. ವರಾಹ ಅವತಾರ ಅಂದರೆ ಕಾಡು ಹಂದಿ. ಹಿನ್ನೆಲೆ ಹಿರಣ್ಯಾಕ್ಷ ಎಂಬ ರಾಕ್ಷಸನು ಭೂಮಂಡಲವನ್ನು ಅಪಹರಿಸಿ ಸಮುದ್ರದ ತಳದಲ್ಲಿ ಬಚ್ಚಿಟ್ಟಿದ್ದನು. ವಿಷ್ಣುವು ವರಹ ಅಂದರೆ ಹಂದಿ ರೂಪ ತಳೆದನು. ಹಿರಣ್ಯಾಕ್ಷನು ಸಂಹರಿಸಿ ಭೂಮಿಯನ್ನು ತನ್ನ ಕೋರೆ ಹಲ್ಲುಗಳ ಮೇಲೆ ಒತ್ತು ತಂದು ಯಥಾಸ್ಥಾನದಲ್ಲಿ ನಿಲ್ಲಿಸಿದನು. ವಿಕಾಸ ಸಂಕೇತ. ಪೂರ್ಣವಾಗಿ ಭೂಮಿ ಮೇಲೆ ಬದುಕುವ ಪ್ರಾಣಿ ಸಸ್ತನಿ. ನರಸಿಂಹ ಅವತಾರ ಅರ್ಧ ಮಾನವ ಅರ್ಧ ಸಿಂಹ. ಹಿನ್ನೆಲೆ ಹಿರಣ್ಯಾಕ್ಷನು ಸಹೋದರ ಹಿರಣ್ಯಾಕ್ಷಿಪು ತನಗೆ ಯಾವುದೇ ಮನುಷ್ಯ ಪ್ರಾಣಿ ಹಗಲು ರಾತ್ರಿ ಒಳಗೆ ಅಥವಾ ಹೊರಗೆ ಸಾವು ಬರಬಾರದು ಎಂದು ವರವನ್ನು ಪಡೆದು ದೇವತೆಗಳಿಗೆ ಪ್ರಯತ್ನಿಸುತ್ತಿದ್ದನು. ಉದ್ದೇಶ ಭಕ್ತ ಪ್ರಹ್ಲಾದನು ರಕ್ಷಿಸಲು ಮತ್ತು ವರದ ಭೀತಿಗಳನ್ನು ಮೀರಿ ಹಿರಣ್ಯಾಕ್ಷಿಪನ್ನು ಸಂಹರಿಸಲು ವಿಷ್ಣುವು ಕಂಬದಿಂದ ನರಸಿಂಹವಾಗಿ ಪ್ರಕಟಗೊಂಡನು. ವಿಕಾಸ ಸಂಕೇತ. ಪ್ರಾಣಿಯಿಂದ ಮಾನವಾಗಿ ಬದಲುವ ಸ್ಥಿತಿ. ಅರ್ಧ ಪ್ರಾಣಿ ಅರ್ಧ ಮಾನವ. ವಾಮನ ಅವತಾರ ಕುಬ್ಜ ಬ್ರಾಹ್ಮಣ. ಹಿನ್ನೆಲೆ ಬಲಿ ಚಕ್ರವರ್ತಿಯು 3 ದೇವಲೋಕಗಳನ್ನು ಗೆದ್ದು ಅಹಂಕಾರದಿಂದ ಮೆರೆಯುತ್ತಿದ್ದನು. ಆದರೆ ಅವನು ದಾನಶೀಲನಾಗಿದ್ದನು. ಉದ್ದೇಶ ದೇವತೆಗಳಿಗೆ ರಾಜ್ಯವನ್ನು ಮರಳಿ ಕೊಡಿಸಲು ವಿಷ್ಣುವು ಒಬ್ಬ ಸಣ್ಣ ಒಟುವಿನ ಬ್ರಾಹ್ಮಣ ಬಾಲಕ ರೂಪದಲ್ಲಿ ಬಂದು 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿ ಬಲಿಯ ಅಹಂಕಾರವನ್ನು ಅಡಗಿಸಿ ಅವನನ್ನು ಪಾತಾಳಕ್ಕೆ ಕಳುಹಿಸಿದನು. ವಿಕಾಸ ಸಂಕೇತ. ಬುದ್ಧಿವಂತ ಆದರೆ ದೈಹಿಕವಾಗಿ ಪೂರ್ಣ ಬೆಳೆಯದೆ ಆರಂಭಿಕ ಮಾನವ. ಪರಶುರಾಮ ಅವತಾರ ಕೊಡಲಿ ಹಿಡಿದು ಮುನಿ. ಹಿನ್ನೆಲೆ ತ್ರೇತಾಯುಗದಲ್ಲಿ ಅಹಂಕಾರ ಮತ್ತು ಅಧರ್ಮದಿಂದ ವರ್ತಿಸುತ್ತಿದ್ದ ಕ್ಷತ್ರಿಯ ರಾಜರು ಬ್ರಾಹ್ಮಣರನ್ನು ಮತ್ತು ಪ್ರಜೆಗಳನ್ನು ಬೀಳಿಸುತ್ತಿದ್ದರು. ಜಗದೀಶ್ವರನಾದ ವಿಷ್ಣುವು ಜಮದಗ್ನಿ ಮಹರ್ಷಿಗಳು ಮಗನಾಗಿ ಜನಿಸಿ ಕೊಡಲಿಯನ್ನು ಆಯುಧವಾಗಿ ಹಿಡಿದು ಇಡೀ ಭೂಮಂಡಲವನ್ನು 21 ಬಾರಿ ಪ್ರದಕ್ಷಿಣೆ ಮಾಡಿ ದುಷ್ಟ ಕ್ಷತ್ರಿಯರನ್ನು ಸಂಹರಿಸಿದನು. ವಿಕಾಸ ಸಂಕೇತ ಎಂದರೆ ಕಾಡಿನಲ್ಲಿ ವಾಸಿಸುವ ಆಯುಧಗಳನ್ನು ಬಳಸುವ ಕಟುಕ ಸ್ವಭಾವದ ಮಾನವ. ರಾಮಾವತಾರ ಮರ್ಯಾದಾ ಪುರುಷೋತ್ತಮ. ಹಿನ್ನೆಲೆ ಲಂಕೆಯ ರಾಜನಾದ ರಾವಣನು ಜಗತ್ತಿಗೆ ಕಂಟಕನಾಗಿದ್ದನು. ಆದರ್ಶ ಮಗ, ಆದರ್ಶ ಪತ್ನಿ ಮತ್ತು ಆದರ್ಶ ರಾಜ ಹೇಗಿರಬೇಕೆಂದು ಜಗತ್ತಿಗೆ ತೋರಿಸಿಕೊಡಲು ಹಾಗೂ ರಾವಣನನ್ನು ಸಂಹರಿಸಿ ಧರ್ಮವನ್ನು ಎತ್ತಿಡಿಯಲು ರಾಮನಾಗಿ ಜನಿಸಿದನು. ಸಮಾಜದ ವಿಕಾಸದ ಸಂಕೇತ. ಸಮಾಜ ನೈತಿಕತೆ ಮತ್ತು ನಿಯಮಗಳನ್ನು ಪಾಲಿಸುವ ಸಂಪೂರ್ಣ ನಾಗರಿಕ ಮಾನವ. ಕೃಷ್ಣಾವತಾರ ಜಗದ್ಗುರು. ಹಿನ್ನೆಲೆ ದ್ವಾಪರ ಯುಗದಲ್ಲಿ ಕಂಸ, ಜರಾಸಂಧರ ಮುಂತಾದ ದುಷ್ಟರಾಜರು ಕಪಟಗಳ ಹೆಚ್ಚಾಗಿತ್ತು ಮತ್ತು ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಎದುರಾಗಿತ್ತು. ಕಂಸಾದಿ ದೈತ್ಯರನ್ನು ಮರ್ದನ ಮಾಡುವುದು, ಪಾಂಡವರಿಗೆ ಧರ್ಮಯುದ್ಧದಲ್ಲಿ ಮಾರ್ಗದರ್ಶನ ನೀಡುವುದು ಮತ್ತು ಜಗತ್ತಿಗೆ ಅಮೂಲ್ಯವಾದ ಭಗವದ್ಗೀತೆಯನ್ನು ಓದಿಸುವುದು ಈ ಅವತಾರದ ಮುಖ್ಯ ಉದ್ದೇಶವಾಗಿತ್ತು. ವಿಕಾಸ ಸಂಕೇತ ಎಂದರು ರಾಜಕೀಯ ತತ್ವಜ್ಞಾನ ಮತ್ತು ಲೌಕಿಕ ಜೀವನವನ್ನು ಲೀಲಾಜಲವಾಗಿ ನಿಭಾಯಿಸುವ ರಾಜತಾಂತ್ರಿಕ ಮಾನವ. ಬುದ್ಧ ಅವತಾರ ಜ್ಞಾನಿ, ಶಾಂತಿದೂತ. ಕೆಲವು ಪುರಾಣಗಳಲ್ಲಿ ಪ್ರಕಾರ 9ನೇ ಅವತಾರವನ್ನು ಬಲರಾಮ ಕೃಷ್ಣನ ಅಣ್ಣ ಎಂದು, ಇನ್ನೂ ಕೆಲವು ಕಡೆ ಗೌತಮ ಬುದ್ಧ ಎಂದು ಕರೆಯಲಾಗುತ್ತದೆ. ವ್ಯಾಪಕವಾಗಿ ಬುದ್ಧನನ್ನೇ 9ನೇ ಅವತಾರವಾಗಿ ಪರಿಗಣಿಸಲಾಗುತ್ತದೆ.
ಸಮಾಜದಲ್ಲಿ ಯಜ್ಞ ಯಾಗಾದಿಗಳ ಹೆಸರಿನಲ್ಲಿ ಪ್ರಾಣಿ ಹಿಂಸೆ ಮತ್ತು ಅಂಧಶ್ರದ್ಧೆ ಹೆಚ್ಚಾಗಿ ಕಾಲ ಉದ್ದೇಶ ಹಿಂಸೆ ಕರುಣೆ ಶಾಂತಿ ಮತ್ತು ಜ್ಞಾನ ಮಾರ್ಗವಾಗಿ ನೀವು ಜಗತ್ತಿಗೆ ಬೋಧಿಸಲು ಸಿದ್ಧಾರ್ಥನು ಬುದ್ಧನಾಗಿ ಅವತರಿಸನು. ವಿಕಾಸ ಸಂಕೇತ ಆಧ್ಯಾತ್ಮಿಕ ಉನ್ನತಿ ಮತ್ತು ಪರಮಜ್ಞಾನವನ್ನು ಪಡೆದು ಮಾನವ ಕಲ್ಕಿ ಅವತಾರ ಭವಿಷ್ಯದ ಅವತಾರ ಹಿನ್ನೆಲೆ ಪ್ರಸ್ತುತ ನಡೆಯುತ್ತಿರುವ ಕಲಿಯುಗದಲ್ಲಿ ಅಂತ್ಯದಲ್ಲಿ ಅಧರ್ಮ ಪಾಪ ಕೌರ್ಯಗಳು ತುತ್ತತುದಿಯಲ್ಲಿ ತಲುಪಿದಾಗ ಈ ಅವತಾರ ಸಂಭವಿಸುತ್ತದೆ ಎಂದು ನಂಬಿಕೆ ಇದೆ. ಉದ್ದೇಶ ಕಲ್ಕಿಯು ಬಿಳಿಯ ಕುದುರೆಯನ್ನೇರಿ ಕೈಯಲ್ಲಿ ಹೊಳೆಯುವ ಕತ್ತಿಯನ್ನು ಹಿಡಿದು ಬಂದು ದುಷ್ಟರನ್ನು ನಾಶ ಮಾಡಿ ಪುನಃ ಸತ್ಯಯುಗವನ್ನು ಧರ್ಮಯುಗವನ್ನು ಸ್ಥಾಪಿಸುತ್ತಾನೆ. ವಿಕಾಸ ಸಂಕೇತ ಭವಿಷ್ಯದ ವಿನಾಶಕ್ಕಾಗಿ ಅಥವಾ ಅತ್ಯುನ್ನತ ತತ್ವಜ್ಞಾನ ಹೊಂದಿದ ಮಾನವ ರೂಪ. ಇದು ದಶಾವತಾರ ವಿಷ್ಣು ಅವತಾರ. ಗೊತ್ತಾಯ್ತಾ? ಹೀಗೆ ನಾವು ವಿಕಾಸ ಅಧರ್ಮ ನಮ್ಮ ಇದರಲ್ಲಿ ಬಂದಾಗ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳುವು. ಧರ್ಮದಲ್ಲಿ ಸಾಗಬೇಕು ಅಂತ. ಈಗ ದಿನ ಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 29/6/2026 ಸೋಮವಾರ. ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಜ್ಯೇಷ್ಠ ಮಾಸ ಗ್ರೀಷ್ಮ ಋತು ಶುಕ್ಲಪಕ್ಷ. ತಿಥಿ ಪೌರ್ಣಮಿ ರಾತ್ರಿ 4:07. ನಕ್ಷತ್ರ ಮೂಲ ರಾತ್ರಿ 3:36. ಮಳೆ ಆರ್ದ್ರೆ 2ನೇ ಪಾದ. ರಾಹುಕಾಲ 7:38 9:14. ಗುಳಿಕ ಕಾಲ 2:02 3:38. ಯಮಗಂಟ ಕಾಲ 10:50 12:26. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋದು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.